ಇನ್ನು ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತ ಗೊಂದಲ ಮೂಡಿಸಿರೋ ವಿಚಾರ ಅಂದ್ರೆ ವಕ್ಫ್ ವಿಚಾರ. ಹಾಸನ ಜಿಲ್ಲೆಯಲ್ಲಿ ಇನ್ನೂ ಕೂಡ ಗೊಂದಲ ಮೂಡಿಸಿಬಿಟ್ಟಿದೆ ಈ ವಕ್ಫ್ ಆಸ್ತಿಯ ವಿಚಾರ. ಅರಕಲಗೂಡಿನಲ್ಲಿ 4 ಎಕರೆ 10 ಗುಂಟೆ ಜಾಗ ವಕ್ಫ್ ಹೆಸರಿಗೆ ಹೋಗ್ಬಿಟ್ಟಿದೆ. ಪಟ್ಟಣದಲ್ಲಿ ಸಾರ್ವಜನಿಕರು ಹಾಗೂ ರೈತರ ಸಂಘಟನೆಯಿಂದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅರಕಲಗೂಡಿನಲ್ಲಿ 4 ಎಕರೆ 10 ಗುಂಟೆ ಜಾಗ ಏನಿದೆ ವಕ್ಫ್ ಆಸ್ತಿ ಅಂತ ನಮೂದಾಗ್ಬಿಟ್ಟಿದೆ. ಹೀಗಾಗಿ ಸಾರ್ವಜನಿಕರು ಹಾಗೂ ರೈತ ಮುಖಂಡರು ಪ್ರತಿಭಟಿಸುತ್ತಿದ್ದಾರೆ. ನಾಗರಿಕರು ಹಾಗೂ ರೈತ ಸಂಘಟನೆಯಿಂದ ತಾಲೂಕು ಕಚೇರಿ ಮುತ್ತಿಗೆಗೆ ಯತ್ನ ಆಗಿದೆ. ಸರ್ಕಾರಿ ಕೆರೆಯ ಜಾಗವನ್ನ ವಕ್ಫ್ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ರೈತರು ಹಾಗೂ ಅಲ್ಲಿರುವಂತಹ ಕೆಲ ಸಂಘಟನೆಗಳು ಒಗ್ಗೂಡಿಕೊಂಡು ಈ ರೀತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಂದಾಯ ಅಧಿಕಾರಿಗಳ ವಿರುದ್ಧ ಅರಕಲಗೂಡಿನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ರಾಜ್ಯದಾದ್ಯಂತ ಕೂಡ ಅನೇಕ ಜಿಲ್ಲೆಗಳಲ್ಲಿ ಈ ವಕ್ಫ್ ಆಸ್ತಿ ವಿಚಾರ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ಬಿಟ್ಟಿದೆ. ರೈತರು ಕೂಡ ಈ ಆತಂಕದಲ್ಲಿದ್ದಾರೆ. ಅದರ ಬೆನ್ನಲ್ಲೇ ಅರಕಲಗೂಡ್ನಲ್ಲೂ ಕೂಡ 4 ಎಕರೆ 10 ಗುಂಟೆ ಜಾಗ ಏನಿದೆ ಅದನ್ನು ಈಗ ವಕ್ಫ್ ಆಸ್ತಿ ಅಂತ ಮಾಡ್ಕೊಬಿಟ್ಟಿದ್ದಾರೆ. ಅದು ಈಗ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ, ಕಾರಣ ಆಗ್ತಿದೆ. ಆದ್ರೆ 5 ಕಾಪಿ ಇರ್ಬೋದು, ಪ್ರಿಲಿಮಿನರಿ ರೆಕಾರ್ಡ್ ಅಲ್ಲಿ, ಹಳೆ ಕೈಪಾಣಿನಲ್ಲಿ ಪ್ರತಿಯೊಂದರಲ್ಲೂ ಸರ್ಕಾರಿ ಕೆರೆ ಅಂತ ಇದೆ. ಆದ್ರೆ ಇವತ್ತು ಹೋಗಿರೋ ಸರ್ಕಾರಿ ಕೆರೆ ಅಂತ ಇದೆ. ಆದ್ರೆ ಇವರು ಪಾಣಿನಲ್ಲಿ ಜೋಳ ಬೆಳೀತಾ ಇದ್ದೀವಿ, ರಾಗಿ ಬೆಳೀತಾ ಇದ್ದೀವಿ ಅಂತ ಸೇರಿಸ್ಕೊತಾರೆ. ಆಮೇಲೆ ಓಲ್ಡ್ ಕಬ್ರಸ್ತಾನ್ ಅಂತಾರೆ. ಒಂದು ಕಬ್ರಸ್ತಾನ್ ಅಂದ್ರೆ ಅದು ಯಾರು ಊಣಿರತಕ್ಕಂಥ ಪುರಾವೆಗಳು ಇರ್ಬೇಕು. ಅಲ್ಲಿ ಕಲ್ಲು ಇಟ್ಟಿರ್ಬೇಕು, ಆ ಊಣಿರ್ತಕ್ಕಂಥ ವ್ಯವಸ್ಥೆ ಇರ್ಬೇಕು. ಅಲ್ಲಿ ಏನೂ ಇಲ್ಲ, ಕೆರೆ ಅದು ಮುಂದಿಲ್ಲ. ಆ ಕೆರೆನ ಈಗಲೂ ಸಹ ಯಾವುದೇ ಇರುತ್ತೆ. ಕಬ್ರಸ್ತಾನಿಗೆ ಸಂಬಂಧಪಟ್ಟ ಏನೂ ಇಲ್ಲ ಇಲ್ಲಿ. ಅದು ಕಬ್ರಸ್ತಾನ್ ಸಪರೇಟ್ ಇದೆ ಅನ್ನೋ ಸಹ ತೋರಿಸಿದ್ದಾರೆ. ಆ ದೃಷ್ಟಿಯಿಂದ ತಾವು ದಯಮಾಡಿ ಈ ಹಿಂದೆ ಕೋರ್ಟ್ ಸಹ ನಡೆದಿದೆ ತುಂಬಾ ದಿವಸ ಇದು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಒಂದು ದಾಖಲಾತಿ ಇದೆ. ಅವರು ಯಾವುದೇ ರೀತಿ ಇದನ್ನ ಒದಗಿಸಿಲ್ಲ. ದಾಖಲಾತಿನ ಅವರು ಒದಗಿಸದೇ ಇರೋ ಕಾರಣ ಆದೇಶಕ್ಕೆ ಕಾಯ್ದಿರಿಸಿದ್ದೀನಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಆದರೆ ಇದುವರೆಗೂ ಸಹ ಆದೇಶವನ್ನು ಮಾಡೋದು ನಮಗೆ ಪಾಣಿ ವಜಾ ಆಗಬೇಕು, ಮತ್ತೆ ಅದು ಸರ್ಕಾರಿ ಕೆರೆ ಅಂತ ಕೆರೆಯಾಗಿ ಸರ್ಕಾರಕ್ಕೆ ಹೋಗಬೇಕು. ಕೊಟ್ಟಿರ್ತಕ್ಕಂಥ ನಾವು ಯಾವುದೇ ದಾಖಲಾತಿ ಕೊಟ್ಟರು ಅದು ನಾವು ಕೆರೆಯನ್ನು ಬ್ರಾಕೆಟ್ ಮಾಡಿದ್ರು, ಮಸೀದಿ ಪದಾಧಿಕಾರಿಗಳಿಗೆ ಅದನ್ನ ಪಾಣಿಯನ್ನ ಮಾಡಿದ್ರು. ಅದಾದ ನಂತರ ತಕ್ಷಣ ನಮ್ಮ ರಾಮಚಂದ್ರ ಅವರು ಹಲವಾರು ಜನ ಹೋರಾಟಕ್ಕೆ ಇಳಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ದಾಖಲಾತಿಗಳನ್ನ ನಾಶ ಮಾಡಿದ್ರು. ಕೊಟ್ಟಂತ ಇದಕ್ಕೆ ಎಂಡಾಸ್ಮೆಂಟ್ ಕೊಟ್ಟರು. ಆದರೆ 5 ಕಾಪಿ ಇರ್ಬೋದು, ಪ್ರಿಲಿಮಿನರಿ ರೆಕಾರ್ಡ್ ಅಲ್ಲಿ, ಹಳೆ ಕೈಪಾಣಿನಲ್ಲಿ ಪ್ರತಿಯೊಂದರಲ್ಲೂ ಸರ್ಕಾರಿ ಕೆರೆ ಅಂತ ಇದೆ. ಆದ್ರೆ ಇವತ್ತು ಹೋಗಿರೋ ಸರ್ಕಾರಿ ಕೆರೆ ಅಂತ ಇದೆ. ಆದ್ರೆ ಇವರು ಪಾಣಿನಲ್ಲಿ ಜೋಳ ಬೆಳೀತಾ ಇದ್ದೀವಿ, ರಾಗಿ ಬೆಳೀತಾ ಇದ್ದೀವಿ ಅಂತ ಸೇರಿಸ್ಕೊತಾರೆ. ಆಮೇಲೆ ಓಲ್ಡ್ ಕಬ್ರಸ್ತಾನ್ ಅಂತಾರೆ. ಒಂದು ಕಬ್ರಸ್ತಾನ್ ಅಂದ್ರೆ ಅದು ಯಾರು ಊಣಿರತಕ್ಕಂಥ ಪುರಾವೆಗಳು ಇರ್ಬೇಕು. ಅಲ್ಲಿ ಕಲ್ಲು ಇಟ್ಟಿರ್ಬೇಕು, ಆ ಊಣಿರ್ತಕ್ಕಂಥ ವ್ಯವಸ್ಥೆ ಇರ್ಬೇಕು. ಅಲ್ಲಿ ಏನೂ ಇಲ್ಲ, ಕೆರೆ ಅದು ಮುಂದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಮಾಕ್ ಲೈವ್ ಕೊಟ್ಟಿದ್ದಾರೆ. ಅಂದ್ರೆ ಏನಿದು ಪ್ರಕರಣ, ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ರೈತರಿಗೂ ಗೊಂದಲ ಉಂಟಾಗಿರೋದು ಹೇಗೆ ಅಂತ ನೋಡೋಣ ಡೀಟೇಲ್ಸ್ ಏನಿದೆ ಅಂತ. ಹಾಸನ ಜಿಲ್ಲೆಗೂ ಕೂಡ ವಕ್ಫ್ ಎನ್ನುವುದು ಈಗಾಗಲೇ ಅಂಟಿಕೊಂಡಂತೆ ಕಾಣಿಸ್ತಾ ಇದೆ. ಅರಕಲಗೂಡು ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂತಹ ಸುಮಾರು 4 ಎಕರೆ 10 ಗುಂಟೆ ಸರ್ಕಾರಿ ಜಮೀನು ಅಂದರೆ ಕೆರೆಯ ಜಾಗ ಏನಿದೆ, ಆ ಕೆರೆಯ ಜಾಗವೂ ಕೂಡ 4 ಎಕರೆ 10 ಗುಂಟೆ ವಕ್ಫ್ ಹೆಸರಿಗೆ ನಮೂನೆ ಆಗಿದೆ. ಇದರಲ್ಲಿ ಸಂಬಂಧಪಟ್ಟ ಹಾಗೆ ಪಹಣಿ ಕೂಡ ಈಗಾಗಲೇ ಬರ್ತಾ ಇದೆ. ಇದಕ್ಕೆ ಸಾರ್ವಜನಿಕರು, ಅರಕಲಗೂಡಿನ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರಕಲಗೂಡು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಗೆ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ರೈತ ಸಂಘಟನೆಯವರು ಈ ಸಾರ್ವಜನಿಕರ ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ಕೋರಿದ್ದಾರೆ. ಅವರು ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 100 ವರ್ಷಗಳಿಂದ ಇದ್ದಂತಹ ಕೆರೆ ಸರ್ಕಾರಿ ಜಾಗದಾಗಿತ್ತು. ಆದರೆ ಇತ್ತೀಚೆಗೆ ವಕ್ಫ್ ಹೆಸರಿಗೆ ಕೂಡ 4 ಎಕರೆ 10 ಗುಂಟೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆ ಇದು ಏನಾದರೂ ಏನು ಈಗಾಗಲೇ ಪಹಣಿ ಬರ್ತಾ ಇರುವುದು ಮತ್ತೆ ಸರ್ಕಾರಿ ಜಾಗ ಅನ್ನೋ ರೀತಿಯಲ್ಲಿ ಬರಲಿಲ್ಲ ಅಂತಂದರೆ ಮತ್ತೆ ನಾವು ಅರಕಲಗೂಡು ತಾಲೂಕನ್ನು, ಅರಕಲಗೂಡು ಪಟ್ಟಣವನ್ನು ಬಂದ್ ಮಾಡ್ತೀವಿ ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ಕೂಡ ಈಗಾಗಲೇ ರವಾನೆ ಮಾಡಿರುವಂಥದ್ದು. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲೂ ಕೂಡ ವಕ್ಫ್ ಹೆಸರಿಗೆ ಸುಮಾರು ಅರಕಲಗೂಡು ತಾಲೂಕಿನಲ್ಲಿ 4 ಎಕರೆ 10 ಗುಂಟೆ ಜಾಗ ಈಗಾಗಲೇ ವಕ್ಫ್ ಹೆಸರಿಗೆ ಹೋಗಿರ್ತಕ್ಕಂಥದ್ದು. ನಾವು ಬಡವರ ಪರವಾಗಿದ್ದೀವಿ, ನಾವು ದಲಿತರ ಪರವಾಗಿದ್ದೀವಿ, ನಾವು ಮುಸ್ಲಿಂ ಪರವಾಗಿದ್ದೀವಿ ಅಂತ ಬಂದಂಥ ಸರ್ಕಾರ ಇವತ್ತು ಯಾವ ಜಾತಿ ವೈಲೈಸಕ್ಕೆ ಇವತ್ತು ಯಾಕೆ ಒತ್ತು ಅನ್ನೋದು
ಅದು ಏನೋ ಹಿಂದೆನೂ ಆಗಿದೆ, ಇವತ್ತು ಒಂದೇ ದಿನ ಆಗಿರೋದು ಅಂತಲ್ಲ, ಹಿಂದೆನೂ ಆಗಿರೋಂಥವೆ. ಇವತ್ತು ಅದಕ್ಕೆ ಯಥೇಚ್ಛವಾಗಿ, ಯಾಕೆಂದ್ರೆ ಗೆಜೆಟೆಡ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದನ್ನು ಒಂದು ಕಾಯ್ದೆನ ತಿದ್ದುಪಡಿ ಮಾಡಕ್ಕೆ ಅಂತ ಒಂದು ಕಾಯ್ದೆನ ತಂದಿದ್ದಾರೆ. ಯಾಕೆಂದ್ರೆ ಈ ವರ್ಕ್ಸ್ ಬೋರ್ಡ್ ಅನ್ನೋದನ್ನ ಈ ಬೋರ್ಡ್ನೇ ತೆಗೆದಾಕ್ಬೇಕು. ಯಾವ್ಯಾವ ಏನೇನು ದಾನ ಮಾಡಿದ್ರು ಅವ್ರಿಗೆ ಇದಕ್ಕೆ ಇದು ಸಂಘಕ್ಕೆ ಪುರಾಣ ಏನ್ ಹೇಳುತ್ತೆ ಅದ್ರ ಬಗ್ಗೆ ಅದನ್ನು ದಾನ ಮಾಡಿದಂತ ಜಮೀನನ್ನ ಇವತ್ತು ಯಾವ್ದೋ ರೈತರಿಗೆ ಪಾಣಿ ಮುಖಾಂತರ, ಯಾವುದೋ ತಾತನ ಮುಖಾಂತರಲ್ಲೋ ದರ್ಖಾಸ್ತ್ ಮುಖಾಂತರಲ್ಲೋ ಒಂದಂತ ಪಿತ್ತಾರ್ಜಿತ ಆಸ್ತಿಗಳನ್ನ ವರ್ಕ್ಸ್ ಬೋರ್ಡಿಗೆ ಸೇರಿಸಿದ್ರೆ ಯಾರು ನಂಬ್ತಾರೆ ಇದನ್ನ? ಯಾವುದೋ ಒಂದು ದಾನ ಕೊಟ್ಟರು, ಯಾರೋ ಬೌದ್ಧರು ಇನ್ನೊಬ್ರು ಯಾರೋ ದಾನ ಕೊಟ್ಟರವನ್ನು ವರ್ಕ್ಸ್ ಬೋರ್ಡಿಗೆ ಸೇರಿಸಿದ್ರೆ ಒಂದು ಅರ್ಥ ಇದೆ. ಇವತ್ತು ನಮ್ಮ ಪಿತ್ತಾರ್ಜಿತ ಆಸ್ತಿ ಅಂತ ಬಂದಂತ, ನಮ್ಮ ತಾತನಿಂದ ಬಳಿ ಬಂದಂಥವು, ಇಲ್ಲ ದರ್ಖಾಸ್ತಲ್ಲಿ ಮಂಜೂರು ಆಗಿರೋಂಥವು, 57ನಲ್ಲಿ ಕೊಟ್ಟಂಥವು, 53ನಲ್ಲಿ ಕೊಟ್ಟಂಥವನ್ನ ಸರ್ಕಾರ ಮಂಜೂರು ಮಾಡಿರೋ ಜಾಗನ್ನ ಇವತ್ತು ವರ್ಕ್ಸ್ ಬೋರ್ಡಿಗೆ ಸೇರಿಸಿದ್ರೆ ಇದು ಯಾ ನ್ಯಾಯ? ರೈತರುಗಳು ಎಚ್ಚೆತ್ಗಳನ್ನೆಲ್ಲ ಅಂದ್ರೆ ಇವತ್ತು ದೇವಸ್ಥಾನಗಳು ಸೇರಿಸಿದರೆ, ಸ್ಕೂಲ್ಗಳು ಸೇರಿಸಿದರೆ, ಇವತ್ತು ಬಂದವ ಇವು ಸ್ಕೂಲ್ಗಳು. ಇವತ್ತು ದೇಶ ಯಾರ್ಯಾರೋ ಆಳು ಹೋಗಿದ್ದಾರೆ, ಅದಲ್ಲ, ಹಿಂದನೂ ಸೇರಿಸಿದರೆ. ದಯಮಾಡಿ ನಾವು ತಾಲೂಕು ಆಡಳಿತ